ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 10ನೇ ತರಗತಿ ಗಣಿತ ವಿಷಯದ ಅಧ್ಯಾಯ ವರ್ಗ ಸಮೀಕರಣಗಳು. ಈ ಒಂದು ವರ್ಗ ಸಮೀಕರಣಗಳ ಘಟಕದಲ್ಲಿ ಈಗಾಗಲೇ 4 ವಿಡಿಯೋಗಳನ್ನು ಮಾಡಲಾಗಿತ್ತು. ಇವತ್ತು ಪಾರ್ಟ್ 5 ವಿಡಿಯೋ ಅನ್ನುವಂಥದ್ದು, ಪಾರ್ಟ್ 5ರ ಒಂದು ವಿಡಿಯೋದಲ್ಲಿ ಇವತ್ತಿನ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನ ನೋಡೋಣ. ಈಗಾಗಲೇ ನಾನು 4.1 ಮತ್ತು 4.2ರ ಮೊದಲನೇ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಕಂಡುಹಿಡಿದಿದ್ದೇನೆ ಮತ್ತು 4.1 ಮತ್ತು ಉದಾಹರಣೆಯಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ವರ್ಡ್ಸ್ ಪ್ರಾಬ್ಲಮ್ಗಳಿಗೆ ಪರಿಹಾರವನ್ನು ಕಂಡುಹಿಡಿದಿದ್ದೇನೆ. ಈಗ 4.2 ಅಭ್ಯಾಸದಲ್ಲಿರುವಂತಹ ವರ್ಡ್ಸ್ ಪ್ರಾಬ್ಲಮ್ಗಳು, ಈಗಾಗಲೇ ಇದರಲ್ಲಿರುವಂತಹ ವರ್ಡ್ಸ್ ಪ್ರಾಬ್ಲಮ್ಗಳು ಕೂಡ 4, 2, 3 ಮತ್ತು 4ರಲ್ಲಿ ಬರುವಂತಹ ವರ್ಡ್ಸ್ ಪ್ರಾಬ್ಲಮ್ಗಳನ್ನ ಪರಿಹಾರವನ್ನು ಕಂಡುಹಿಡಿದಿದ್ದೇನೆ. ಈಗ ಇನ್ನೂ ಉಳಿದಿರ್ತಕ್ಕಂಥ 2 ಪ್ರಾಬ್ಲಮ್ಗಳಿಗೆ, ಆ 2 ವರ್ಡ್ಸ್ ಪ್ರಾಬ್ಲಮ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಪರಿಹಾರವನ್ನು ಕಂಡುಹಿಡಿಯೋಣ. ಮೊದಲಿಗೆ ಇರುವಂತಹ ಪ್ರಶ್ನೆಯನ್ನು ಓದ್ತಾ ಇದ್ದೀನಿ. ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಅದರ ವಿಕರ್ಣದ ಉದ್ದ 13 ಸೆಂಟಿಮೀಟರ್ ಆದರೆ ಉಳಿದೆರಡು ಬಾಹುಗಳ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಹಾಗಾಗಿ ಪ್ರಶ್ನೆಗೆ ಇಲ್ಲಿ ಲಂಬಕೋನ ತ್ರಿಭುಜವನ್ನ ರಚಿಸೋಣ. ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಪಾದವು, ಒಂದು ಲಂಬಕೋನ ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಇದು ಪಾದ ಇದೆ, ಇದು ಪಾದ, ಇದು ಎತ್ತರ, ಇದು ವಿಕರ್ಣ ಆಗಿರುತ್ತೆ. ವಿಕರ್ಣ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಪಾದದ ಎತ್ತರ ಏನಾಗಿದೆ ಅಂತೆ, ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ. ಹಾಗಾದ್ರೆ ನಾವು ಪಾದವನ್ನ ಎಕ್ಸ್ ಅಂತ ತಗೊಳ್ಳೋಣ. ಪಾದವನ್ನ ಎಕ್ಸ್ ಅಂತ ತೆಗೆದುಕೊಂಡಾಗ ಎತ್ತರ ಏನಾಗಿರುತ್ತೆ, ಇದಕ್ಕಿಂತ 7 ಕಡಿಮೆ ಅಂದ್ರೆ ಎಕ್ಸ್ ಮೈನಸ್ 7 ಅನ್ನುವಂಥದ್ದು. ಪಾದಕ್ಕಿಂತ ಎತ್ತರವು 7 ಸೆಂಟಿಮೀಟರ್ ಕಡಿಮೆ ಇದೆ. ಹಾಗೆ ಪಾದ ಎಕ್ಸ್ ಸೆಂಟಿಮೀಟರ್ ತಗೊಂಡಾಗ ಎತ್ತರ ಏನಾಗಿರುತ್ತೆ, ಅದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಅಂತ ಹೇಳಿದ್ದಾರೆ. ಹಾಗಾಗಿ ಎಕ್ಸ್ ನಲ್ಲಿ 7ಅನ್ನ ಕಳೆಯಲಾಗಿದೆ. ಮತ್ತೆ ವಿಕರ್ಣದ ಉದ್ದ ಏನ್ ಹೇಳಿದ್ದಾರೆ, 13 ಸೆಂಟಿಮೀಟರ್ ಆದರೆ ಈ 2 ಬಾಹುಗಳ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಈಗ ಇದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋಣ. ಈಗಿದು 5ನೇ ಪ್ರಶ್ನೆ ಇದೆ. ಈ 5ನೇ ಪ್ರಶ್ನೆಗೆ ಪರಿಹಾರವನ್ನು ನೋಡೋಣ. ಮೊದಲಿಗೆ ಅಲ್ಲಿ ಬರ್ದಿರ್ತಕ್ಕಂಥ ಏನೇನು ಬರ್ದೀವಿ, ಪಾದ, ಲಂಬಕೋನ ತ್ರಿಭುಜದ ಪಾದ ಏನಾಗಿರಲಿ ಅಂದ್ರೆ ಎಕ್ಸ್ ಸೆಂಟಿಮೀಟರ್ ಆಗಿರಲಿ. ಯಾಕಂದ್ರೆ ಇಲ್ಲಿ ಅಳತೆಯನ್ನ ಈಗಾಗಲೇ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿರೋದ್ರಿಂದ ಪಾದವನ್ನ ಎಕ್ಸ್ ಸೆಂಟಿಮೀಟರ್. ಅದೇ ರೀತಿ ಲಂಬಕೋನ ತ್ರಿಭುಜದ ಎತ್ತರ ಏನಂತ ಹೇಳಿದ್ದಾರೆ, ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಅಂತ ಹೇಳಿದ್ದಾರೆ. ಪಾದ ಎಕ್ಸ್ ಇದೆ, 7 ಸೆಂಟಿಮೀಟರ್ ಕಡಿಮೆ ಅಂದ್ರೆ ಕಳಿಬೇಕು, 7 ಸೆಂಟಿಮೀಟರ್ ಹೆಚ್ಚಂದ್ರೆ ಕೂಡಿಸ್ಬೇಕು. ಅದೇ ರೀತಿ ಲಂಬಕೋನ ತ್ರಿಭುಜದ ವಿಕರ್ಣದ ಉದ್ದವನ್ನ ಕೊಟ್ಟಿದ್ದಾರೆ. ವಿಕರ್ಣ ಇಸ್ ಈಕ್ವಲ್ ಟು ಎಷ್ಟಿದೆ, 13 ಸೆಂಟಿಮೀಟರ್ ನ ಕೊಟ್ಟಾಗ ಆ ಪಾದ ಮತ್ತು ಎತ್ತರಗಳನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ. ಹಾಗಾದ್ರೆ ಈಗ ಪಾದ ಮತ್ತು ಎತ್ತರಗಳನ್ನ ಕಂಡುಹಿಡಿಯೋಣ. ಈಗ ಲಂಬಕೋನ ತ್ರಿಭುಜದ ಒಂದು ಪೈಥಾಗೊರಸನ ಪ್ರಮೇಯದ ಪ್ರಕಾರ ಏನಿದೆ, ಪೈಥಾಗೊರಸನ ಪ್ರಮೇಯ ಏನಿದೆ, ವಿಕರ್ಣದ ವರ್ಗ ಇಸ್ ಈಕ್ವಲ್ ಟು ಪಾದ ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್ ಅಂತಿದೆ. ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾಗಿ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಹಾಗಾದ್ರೆ ವಿಕರ್ಣ ಅಂದ್ರೆ ಎಷ್ಟು ಅಂತಂದ್ರೆ, ಇಲ್ಲಿ ವಿಕರ್ಣ ಅಂದ್ರೆ 13 ಇದೆ, ಅದಕ್ಕೆ ಸ್ಕ್ವೇರ್. ವಿಕರ್ಣ 13, ಪಾದ ಎಷ್ಟಿದೆ, ಎಕ್ಸ್ ಇದೆ, ಹಾಗಾದ್ರೆ ಎಕ್ಸ್ ಅಂತ ಬರೆಯಲಾಗಿದೆ, ಅದಕ್ಕೆ ಸ್ಕ್ವೇರ್ ಇದೆ, ಸ್ಕ್ವೇರ್ ಪ್ಲಸ್ ಲಂಬ ಅಂದ್ರೆ ಎಕ್ಸ್ ಮೈನಸ್ 7 ಪ್ಲಸ್ ಎಕ್ಸ್ ಮೈನಸ್ 7, ಅಲ್ಲಿ ವರ್ಗ ಇದೆ ಸೂತ್ರದಲ್ಲಿ, ವರ್ಗ. ವಿಕರ್ಣದ ವರ್ಗ ಸಮನಾಗಿದೆ ಪಾದ ಸ್ಕ್ವೇರ್ ಪ್ಲಸ್ ಲಂಬ ಸ್ಕ್ವೇರ್, ಅದನ್ನೇ ಇಲ್ಲಿ ಬರೆಯಲಾಗಿದೆ. 13ರ ವರ್ಗ 169, ನೆಕ್ಸ್ಟ್ ಎಕ್ಸ್ ಸ್ಕ್ವೇರ್, ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರದ ಪ್ರಕಾರ ಬಿಡಿಸಬೇಕು. ಈ ಎ ಮೈನಸ್ ಬಿ, ಇದು ಎ, ಇದು ಬಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಏನಿದೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅನ್ನುವಂತಹ ಸೂತ್ರ ಇದೆ. ಈ ಎ, ಬಿ ಮತ್ತು ಸಿ ಬೆಲೆಗಳನ್ನು ಆದೇಶಿಸಿ, ಎ ಅಂದ್ರೆ ಎಕ್ಸ್, ಬಿ ಅಂದ್ರೆ 7, ಎ ಅಂದ್ರೆ ಎಕ್ಸ್, ಬಿ ಅಂದ್ರೆ 7. ಇದನ್ನು ಬಿಡಿಸೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಮತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ 7ರ ವರ್ಗ 49 ಮೈನಸ್ 2 7 14 ಇಂಟು ಎಕ್ಸ್ ಅಂದ್ರೆ 14x. ಈ ಪ್ಲಸ್ 169 ಅನ್ನು ಆ ಕಡೆ ಹೋಗೋಣ, ಮೈನಸ್ 169, ಈ ಕಡೆ ಏನು ಉಳಿತು, 0. ದೇರ್ಫೋರ್ ಈಗ ಎಡಭಾಗವನ್ನು ಕಂಪ್ಲೀಟ್ ಆಗಿ ಬಲಭಾಗದಲ್ಲಿ ಒಯ್ಯೋಣ. 0 ಇದೆ, ಯಾವುದೇ ಚಿಹ್ನೆ ಬದಲಾಯಿಸೋದಿಲ್ಲ. 1x ಸ್ಕ್ವೇರ್ ಪ್ಲಸ್ 1x ಸ್ಕ್ವೇರ್ 2x ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಆದ ನಂತರ ವರ್ಗ ಸಮೀಕರಣದ ಆಧರಿಸಿದ ರೂಪ ಎಕ್ಸ್ ಸ್ಕ್ವೇರ್ ಆದ ನಂತರ ಎಕ್ಸ್ ಬರೆಯಬೇಕು, ಮೈನಸ್ 14x
ಆ ನಂತರ ಇಲ್ಲಿ 49 ಇದೆ, 169, 1 ಪ್ಲಸ್ 1 ಮೈನಸ್ ಇದೆ. ಇವೆರಡನ್ನ 1 ಪ್ಲಸ್ 1 ಮೈನಸ್ ಇದ್ದಾಗ ಕಳಿತೀವಿ. ಇವೆರಡರಲ್ಲಿ 9ರಲ್ಲಿ 9 ಕಳೆದ್ರೆ 169ರಲ್ಲಿ 49 ಕಳೆದಾಗ 120 ಆಗುತ್ತೆ. ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್ ಇದೆ, ಮೈನಸ್ ಈಸ್ ಈಕ್ವಲ್ ಟು 0. ಈಗ ಇಡೀ ಸಮೀಕರಣವನ್ನು 2ರಿಂದ ಭಾಗ ಹೋಗುತ್ತೆ, ಹಾಗಾಗಿ ಅದನ್ನ 2ರಿಂದ ಭಾಗಿಸಿ ಭಾಗಾಕಾರವನ್ನ ಮಾಡತಕ್ಕಂಥದ್ದು. ಈಗ 2ರಿಂದ ಭಾಗಾಕಾರವನ್ನ ಮಾಡೋಣ. ಇಡೀ ಸಮೀಕರಣವನ್ನು 2ರಿಂದ ಭಾಗಾಕಾರವನ್ನ ಮಾಡಲಾಗಿದೆ. ಭಾಗಾಕಾರವನ್ನು ಮಾಡಿದಾಗ 2 2 ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು? x² ಅನ್ನುವಂಥದ್ದು ಮೈನಸ್ ಇದೆ. 2 1 2, 2 7 14 ಅಂದ್ರೆ ಮೈನಸ್ 7x. 2 1 2, 2 60 120 ಅಂದ್ರೆ ಮೈನಸ್ 60. ನೆಕ್ಸ್ಟ್ ಇಸ್ ಈಕ್ವಲ್ ಟು 0 ಡಿವೈಡೆಡ್ ಬೈ 2 ಅಂದ್ರೆ ಎಷ್ಟು? 0 ಅನ್ನುವಂಥದ್ದು. ಈಗ ಮತ್ತೆ ಇದನ್ನ ಅಪವರ್ತನವನ್ನ ಮಾಡಬೇಕು. ಅಪವರ್ತನ ಮಾಡತಕ್ಕಂಥ ಈಗಾಗಲೇ ತಮಗೆ ಗೊತ್ತಿದೆ, ಗುಣಾಕಾರ ಮಾಡಿದಾಗ ಎಷ್ಟು ಬರಬೇಕು? ಮೈನಸ್ 60x² ಅನ್ನ ಬರಬೇಕು. ಪ್ಲಸ್ ಇಂಟು ಮೈನಸ್ ಮೈನಸ್ 61 60x², ಮಧ್ಯ ಪದ ಮೈನಸ್ 7x ಅನ್ನ ಬರಬೇಕು. ಹಾಗಾದ್ರೆ ಯಾವ ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಬರುತ್ತೆ ಅಂತಕ್ಕಂಥದ್ದು. ಇಲ್ಲಿ 12 ಇಲ್ಲಿ 60, 12ರಲ್ಲಿ 5 ಅನ್ನ ಕಳೆದಾಗ 7, ಹಾಗಾಗಿ 12 5ಲೆ 60 x ಅಂತಕ್ಕಂಥ ಇರುತ್ತೆ. ಮೈನಸ್ ಅನ್ನ ಬಂದಿದೆ, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಮೈನಸ್, ಚಿಕ್ಕ ಪೂರ್ಣಾಂಕದಿಂದ ಚಿಹ್ನೆ ಪ್ಲಸ್. ಈ ಚೆಕ್ ಮಾಡಿ. ಮೈನಸ್ ಇಂಟು ಪ್ಲಸ್ ಮೈನಸ್ 12 ಇಲ್ಲಿ 60 x², 12ರಲ್ಲಿ 5 7, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಕರೆಕ್ಟ್ ಆಗಿದೆ. ಈಗ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕು. ಮೈನಸ್ 12x ಪ್ಲಸ್ 5x, ಲಾಸ್ಟ್ ಪದ ಮೈನಸ್ 60 ಈಸ್ ಈಕ್ವಲ್ ಟು 0. ಸಾಮಾನ್ಯ ತೆಗೆಯಲಾಗಿದೆ. x ಕಾಮನ್ ತೆಗೆದಾಗ ಎಷ್ಟು ಬಂತು? x ಮೈನಸ್ 12 ಪ್ಲಸ್ 5 ಮತ್ತು 60 ಭಾಗಿಸುವ ದೊಡ್ಡ ಸಂಖ್ಯೆ 5, x ಉಳಿತು ಮೈನಸ್ 5 ಎಷ್ಟೇ 60 ಅಂದ್ರೆ 5 12 60 ಅಂದ್ರೆ ಈಗ ಮತ್ತೆ ಕಾಮನ್ ತೆಗೆಯೋಣ. x ಮೈನಸ್ 12, ಇನ್ನೊಂದು ಏನು ಉಳಿತು? x ಪ್ಲಸ್ 5 ಅನ್ನುವಂಥದ್ದು. ಈಗ ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡೋಣ. x ಮೈನಸ್ 12 ಈಸ್ ಈಕ್ವಲ್ ಟು 0 ಅಥವಾ x ಈಸ್ ಈಕ್ವಲ್ ಟು x ಪ್ಲಸ್ 5 ಈಸ್ ಈಕ್ವಲ್ ಟು 0 ಅನ್ನುವಂಥದ್ದು. ಈಗ x ಈಸ್ ಈಕ್ವಲ್ ಟು ಮೈನಸ್ 12 ಅನ್ನ ಆ ಕಡೆ ಒಯ್ದ್ರೆ ಪ್ಲಸ್ 12, ಅಥವಾ x ಈಸ್ ಈಕ್ವಲ್ ಟು ಪ್ಲಸ್ 5 ಅನ್ನ ಆ ಕಡೆ ಒಯ್ದ್ರೆ ಮೈನಸ್ 5 ಅನ್ನುವಂತ ಉತ್ತರ ನಮಗೆ 2 ಮೂಲಗಳನ್ನ ದೊರಕಿವೆ ಅಂತ. ಒಂದು ಉತ್ತರ x ಈಸ್ ಈಕ್ವಲ್ ಟು 12, ಇನ್ನೊಂದು ಉತ್ತರ x ಈಸ್ ಈಕ್ವಲ್ ಟು ಮೈನಸ್ 5 ಅನ್ನುವಂಥದ್ದು. ನಮ್ಮ ಪ್ರಶ್ನೆಗೆ ಈಗ ಉತ್ತರವನ್ನ ಬರೀಬೇಕು. ಈಗ ಇಷ್ಟೆಲ್ಲ ಕಂಪ್ಲೀಟ್ ಆದಂತ ಒಂದು ಪರಿಹಾರವನ್ನು ಕಂಡುಹಿಡಿದಿದ್ದೇವೆ. ಆದ್ರೆ ಇದರಲ್ಲಿ ನಮಗೆ ಈ ಒಂದು ಉತ್ಪಾದ ಮತ್ತು ಎತ್ತರಗಳು ಮೈನಸ್ ನಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರಿಯಾದ ಉತ್ತರ x ಈಸ್ ಈಕ್ವಲ್ ಟು ಎಷ್ಟು? 2 ಅಂತ. ಈಗ ಕೊನೆಗೆ ಮತ್ತೆ ಆ ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕು. ಈಗ ಉತ್ತರವನ್ನ ಲಾಸ್ಟಿಗೆ ಈ 2 ಲೈನ್ ಅನ್ನ ಕಂಪಲ್ಸರಿ ನಾವು ಬರೀಲೇಬೇಕು. ಹಾಗಾಗಿ ಆ ಪ್ರಶ್ನೆಗೆ ನಾನು ಮತ್ತೆ ಇಲ್ಲಿ ಉತ್ತರವನ್ನು ಬರಿತಾ ಇದ್ದೀನಿ. ಲಂಬಕೋನ ತ್ರಿಭುಜದ ಪಾದ x ಈಸ್ ಈಕ್ವಲ್ ಟು ಎಷ್ಟಿದೆ? x ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್. ಪಾದ 12 ಸೆಂಟಿಮೀಟರ್. ಎತ್ತರ x ಅಂದ್ರೆ 12 ಮೈನಸ್ 7 ಅಂದ್ರೆ 12ರಲ್ಲಿ 7 ಕಳೆದ್ರೆ ಎಷ್ಟು? 5 ಸೆಂಟಿಮೀಟರ್ ಅನ್ನುವಂತ ಉತ್ತರ. ಫಸ್ಟ್ 2 ಲೈನ್ ಬರೆದಿರ್ತಕ್ಕಂಥದ್ದೇ, ಕೊನೆಗೆ 2 ಲೈನ್ ಅನ್ನ ಬರೆದು ಅದಕ್ಕೆ ಉತ್ತರವನ್ನು ಬರೀಬೇಕು. ಪಾದ ಮತ್ತು ಎತ್ತರಗಳನ್ನ ಕಂಡುಹಿಡಿಯಿರಿ ಅಂತಿತ್ತು. ಪಾದ x ಈಸ್ ಈಕ್ವಲ್ ಟು 12 ಸೆಂಟಿಮೀಟರ್, ಎತ್ತರ x ಮೈನಸ್ 7 ಅಂದ್ರೆ 12ರಲ್ಲಿ 7 ಅನ್ನ ಕಳೆದಾಗ ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್ ಅನ್ನುವಂತಹ ಉತ್ತರ. ಈಗ ಮತ್ತೆ ಇನ್ನೂ ಒಂದು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಪರಿಹಾರವನ್ನು ಕಂಡುಹಿಡಿದು. ಈಗ ಮತ್ತೆ 6ನೇ ಪ್ರಶ್ನೆ. ಈ ಒಂದು ಅಭ್ಯಾಸದಲ್ಲಿ ವರ್ಡ್ಸ್ ಪ್ರಾಬ್ಲಮ್ಗಳಲ್ಲಿ ಕೊನೆಯ ಪ್ರಶ್ನೆಯಾಗಿದ್ದು, ನಂತರ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸುವಂತಹ ವಿಡಿಯೋವನ್ನು ನೆಕ್ಸ್ಟ್ ಪಾರ್ಟ್ 6 ನಲ್ಲಿ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅನ್ನುವಂಥದ್ದು. ಈಗ ಕೊನೆಯ ಪ್ರಶ್ನೆಯನ್ನು ನೋಡೋಣ. ಆ ಪ್ರಶ್ನೆಯನ್ನು ನಾನು ಮೊದಲು ಓದ್ತಾ ಇದ್ದೇನೆ. ಒಂದು ಗುಡಿ ಕೈಗಾರಿಕೆಯು ಒಂದು ದಿನದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮಡಿಕೆಗಳನ್ನು ತಯಾರಿಸುತ್ತದೆ. ಒಂದು ನಿರ್ದಿಷ್ಟ ದಿನದಲ್ಲಿ ಪ್ರತಿ ಮಡಿಕೆಯ ಉತ್ಪಾದನಾ ವೆಚ್ಚವು ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ 2ರಷ್ಟಕ್ಕಿಂತ 3 ಹೆಚ್ಚಾಗಿರುವುದನ್ನು ಗಮನಿಸಲಾಯಿತು. ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚವು 90 ರೂಪಾಯಿ ಆದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯನ್ನು ಹಾಗೂ ಪ್ರತಿ ಮಡಿಕೆಯ ವೆಚ್ಚವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ. ಹಾಗಾಗಿ ಇಲ್ಲಿ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಮತ್ತೊಂದು ಪ್ರತಿಯೊಂದು ಮಡಿಕೆಗೆ ಎಷ್ಟು ವೆಚ್ಚವಾಗುತ್ತದೆ ಅನ್ನುವಂಥದ್ದು. ಈಗ ಫಸ್ಟ್ ನಾವು ಪರಿಹಾರ, ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಏನಾಗಿರ್ಲಿ? x ಆಗಿರಲಿ. ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ x ಆಗಿರಲಿ. ಆ ನಂತರ ಪ್ರತಿ ಮಡಿಕೆಯ ವೆಚ್ಚ ಏನಂತ ಹೇಳಿದ್ದಾರೆ ಪ್ರಶ್ನೆಯಲ್ಲಿ ಅಂತಂದ್ರೆ, ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ
ಎರಡರಷ್ಟಕ್ಕಿಂತ 3 ಹೆಚ್ಚಾಗಿದೆ ಅಂತ. ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ ಎರಡರಷ್ಟಕ್ಕಿಂತ 3 ಹೆಚ್ಚಾಗಿದೆ. ಪ್ರತಿ ಮಡಿಕೆಯ ವೆಚ್ಚ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ ಎರಡರಷ್ಟಕ್ಕಿಂತ 3 ಹೆಚ್ಚಾಗಿದೆ ಅಂತ. ಪ್ರಶ್ನೆ ನೋಡಿ, ಪ್ರತಿ ಮಡಿಕೆ ಅಂದ್ರೆ ಒಂದು ಮಡಿಕೆಯ ವೆಚ್ಚ ಎಷ್ಟು ಎಂದರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆಯ ಎರಡರಷ್ಟಕ್ಕಿಂತ 3 ಹೆಚ್ಚಾಗಿದೆ ಅಂತ. ಈಗ ದೇರ್ಫೋರ್ ನಾವು ಸಮೀಕರಣವನ್ನು ಬರಬೇಕು. ಒಟ್ಟು ವೆಚ್ಚ ಅಂತ ಪ್ರಶ್ನೆಯನ್ನು ಕೇಳಿದ್ರೆ, ಒಟ್ಟು ಉತ್ಪಾದನಾ ವೆಚ್ಚ, ಒಟ್ಟು ಉತ್ಪಾದನಾ ವೆಚ್ಚವನ್ನ ನಾವು ಲೆಕ್ಕಾಚಾರ ಮಾಡಬೇಕು. ಒಂದು ಮಡಿಕೆಗೆ ಇಷ್ಟಾದ್ರೆ 2 ಮಡಿಕೆಗಳು ಅಂದ್ರೆ ಇಂಟು 2 ಮಾಡ್ತೀವಿ. ಒಂದು ಮಡಿಕೆಯನ್ನ ತಯಾರು ಮಾಡ್ಲಿಕ್ಕೆ 10 ರೂಪಾಯಿ ಆದ್ರೆ 5 ಮಡಿಕೆ ಅಂದ್ರೆ ಇಂಟು ಗುಣಾಕಾರ 5 ಮತ್ತು 10 ಮಾಡ್ತೀವಿ. ಒಂದು ಮಡಿಕೆಯನ್ನ ತಯಾರು ಮಾಡ್ಲಿಕ್ಕೆ 8 ರೂಪಾಯಿ ಆದ್ರೆ 12 ಮಡಿಕೆಯನ್ನ ತಯಾರು ಮಾಡ್ಲಿಕ್ಕೆ ಒಟ್ಟು ವೆಚ್ಚ ಅಂದ್ರೆ 12 8 96 ಅಂತಂದ್ರೆ ಅವೆರಡನ್ನ ಗುಣಾಕಾರ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ನಮಗೂ ಕೂಡ ನಾವೇನ್ ಮಾಡ್ಬೇಕು, ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎಕ್ಸ್ ಇದೆ, ಮಡಿಕೆಯ ವೆಚ್ಚ ಎಷ್ಟಿದೆ 2x + 3 ಇದೆ. ಹಾಗೆ ಒಂದಕ್ಕೆ 2x + 3 ಆದ್ರೆ ಎಕ್ಸ್ ಮಡಿಕೆಗಳನ್ನ ತಯಾರು ಮಾಡ್ಬೇಕಾದ್ರೆ ಎಷ್ಟು ವೆಚ್ಚ ಆಗ್ತದೆ ಅಂದ್ರೆ ಅವೆರಡನ್ನ ಏನ್ ಮಾಡ್ಬೇಕು, ಗುಣಾಕಾರ x ಇಂಟು ಬ್ರಾಕೆಟ್ 2x + 3 ಇದಕ್ಕೆ ಒಟ್ಟು ವೆಚ್ಚ ಎಷ್ಟು ಅಂತ ಕೊಟ್ಟಿದ್ದಾರೆ. ಅದರ ವೆಚ್ಚ ಎಷ್ಟು ಅಂತ 90 ರೂಪಾಯಿ ಅನ್ನುವಂಥದ್ದು. ಒಟ್ಟು ವೆಚ್ಚ ಎಷ್ಟಾಗಿದೆ 90 ರೂಪಾಯಿ ಆದ್ರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಎಷ್ಟು ಮತ್ತು ಪ್ರತಿ ಮಡಿಕೆಯ ವೆಚ್ಚ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಒಟ್ಟು ಉತ್ಪಾದನೆ ವೆಚ್ಚ 90 ರೂಪಾಯಿ ಅಂದ್ರೆ ಒಟ್ಟು ಉತ್ಪಾದನೆ ವೆಚ್ಚ 90 ಆದ್ರೆ ಅವೆರಡನ್ನ ಗುಣಾಕಾರ ಮಾಡಿದ್ರೆ ಬರುವಂತ ಉತ್ತರ 90. ಈಗ ಇದನ್ನ ಬಿಡಿಸೋಣ. 2x ಇಂಟು x ಅಂದ್ರೆ 2x² ಪ್ಲಸ್ x ಇಂಟು 3 ಅಂದ್ರೆ 3x ಪ್ಲಸ್ 90 ಅನ್ನ ಈ ಕಡೆ ತೆಗೆದುಕೊಂಡು ಬರ್ರಿ -90 = 0. ಈಗ ಇದು ವರ್ಗ ಸಮೀಕರಣದ ಒಂದು ಆದರ್ಶ ರೂಪದಲ್ಲಿ ಬಂತು, ರೆಡಿ ಇದೆ. ವರ್ಗ ax² + bx + c = 0 ರೂಪದಲ್ಲಿದೆ. ಈಗ ಅಪವರ್ತನವನ್ನ ಮಾಡಬೇಕು. ಈಗ ಅಪವರ್ತನವನ್ನ ಮಾಡೋಣ. ಪ್ಲಸ್ ಇಂಟು ಮೈನಸ್ 2 90 180x². ಇಲ್ಲಿ ಮಧ್ಯದಲ್ಲಿ ಎಷ್ಟಿದೆ ಪ್ಲಸ್ 3 ಇದೆ 3x. ಗುಣಾಕಾರ ಮಾಡಿದಾಗ 180 ಬರಬೇಕು. ಆ ಎರಡು ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸ ಎಷ್ಟು ಬರಬೇಕು 3 ಅಂತಕ್ಕಂಥ ಉತ್ತರವನ್ನ ಬರಬೇಕು. ಅಂತ ಸಂಖ್ಯೆ ಯಾವುದು ಅಂತಕ್ಕಂಥ ನಾವು ಕಂಡು ಹಿಡಿಯೋಣ. ಇದು 15 ಇಂಟು 15x ಇಂಟು 12x ಅಂತ ಬರುತ್ತೆ ನೋಡಿ, ಚೆಕ್ ಮಾಡಿ. 15 2 30, 15 1 15 3 180. ಮತ್ತೆ 15ರಲ್ಲಿ 12 ಕಳೆದಾಗ 3 ಬರ್ತಾ ಇದೆ. ಹಾಗಾದ್ರೆ ಚಿಹ್ನೆ ಕಳೆದಾಗ ಪ್ಲಸ್ ಬರ್ಬೇಕಂದ್ರೆ ದೊಡ್ಡ ಅಂಕಿನ ಪ್ಲಸ್, ಸಣ್ಣ ಅಂಕಿನ ಮೈನಸ್. ಇಲ್ಲಿ ಕಳೆದಾಗ ಮೈನಸ್ ಬರ್ತಿತ್ತು ಅಂದ್ರೆ ದೊಡ್ಡ ಅಂಕಿನ ಮೈನಸ್, ಸಣ್ಣ ಅಂಕಿನ ಪ್ಲಸ್. ಕಳೆದಾಗ ಪ್ಲಸ್ ಆದ್ರೆ ದೊಡ್ಡ ಪೂರ್ಣಾಂಕದಿಂದ ಪ್ಲಸ್, ಇದು ಚಿಕ್ಕ ಪೂರ್ಣಾಂಕದಿಂದ ಮೈನಸ್. ಈಗ ಚೆಕ್ ಮಾಡಿ. ಪ್ಲಸ್ ಇಂಟು ಮೈನಸ್ 15 12 180 x ಇಂಟು x² 15x ನಲ್ಲಿ 12x ಕಳೆದ್ರೆ 3x, ದೊಡ್ಡ ಪೂರ್ಣಾಂಕದಿಂದ ಚಿಹ್ನೆ ಪ್ಲಸ್ ಇದೆ ಪ್ಲಸ್. ಈಗ ನಾವು ಮಾಡಿರ್ತಕ್ಕಂಥ ಅಪವರ್ತನವನ್ನ ಅದು ಕರೆಕ್ಟ್ ಇದೆ. ಈಗ ಮುಂದುವರಿಸೋಣ. ಈಗ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕು. -90 = 0. ಮಧ್ಯ ಪದವನ್ನ ಏನ್ ಮಾಡಬೇಕು, ಪ್ಲಸ್ 15x ಮೈನಸ್ 12x. ಈಗ 2 ಮತ್ತು 15 ಯಾವುದೇ ಸಂಖ್ಯೆಯನ್ನು ಭಾಗ ಹೋಗುದಿಲ್ಲ, ಹಾಗಾಗಿ ಕೇವಲ x ಅನ್ನ ಮಾತ್ರ ಕಾಮನ್ ತೆಗೆಯಲಾಗಿದೆ. ಇಲ್ಲಿ ಎಷ್ಟು ಉಳಿತು 2 ಉಳಿತು, 1x ಉಳಿತು, ಪ್ಲಸ್ x ಅನ್ನ ಕಾಮನ್ ತೆಗೆದರೆ ಎಷ್ಟು ಉಳಿತು 15 ಮೈನಸ್ 12 ಮತ್ತು 90 ಭಾಗಿಸುವ ದೊಡ್ಡ ಸಂಖ್ಯೆ 12 ಇಲ್ಲಿ 60, 12 72 ಹೋಗೋದಿಲ್ಲ. ಹಾಗಾಗಿ ಇಲ್ಲಿ ನಾವೇನ್ ತಗೊಳ್ಳೋಣ 6 ಅನ್ನ ತೆಗೆದುಕೊಳ್ಳಬೇಕು. 12 ಮತ್ತು 90 ಭಾಗಿಸುವ ದೊಡ್ಡ ಸಂಖ್ಯೆ ಯಾವುದು 6. ಈಗ ಇದನ್ನ 6 ಅನ್ನ ಸಾಮಾನ್ಯ ತೆಗೆದಾಗ 6 ಎಷ್ಟಲೇ 12, 6 2 12 x ಗೆ x ಮೈನಸ್ ಕಾಮನ್ ತೆಗೆದಾಗ ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಆಯ್ತು. 6 ಎಷ್ಟಲೇ 90 ಅಂದ್ರೆ 6 15ಲೇ. ಈ ಎರಡೂ ಬ್ರಾಕೆಟ್ ಗಳನ್ನ ಚೆಕ್ ಮಾಡ್ಕೋಬೇಕು, ಕರೆಕ್ಟ್ ಇದ್ರೆ ಮಾತ್ರ ಅದನ್ನ ಮುಂದುವರಿಬೇಕು ಅಂತ. ಎರಡು ಆವರಣಗಳು ಸೇಮ್ ಇವೆ. ಈಗ 2x + 15 ಒಂದು ಬ್ರಾಕೆಟ್ ಆಯ್ತು. ಇನ್ನೊಂದು ಇದರ ಹಿಂದೆ ಇರತಕ್ಕಂಥದ್ದು x - r = 0. 2x + 15 ಅನ್ನ ಕಾಮನ್ ತೆಗೆದಿವಿ, ಉಳಿದಿರ್ತಕ್ಕಂಥ x - 6. ಪ್ರತಿ ಅಪವರ್ತನವನ್ನ 0ಗೆ ಸಮ ಮಾಡಿ x + 15 = 0 ಇರಬಹುದು ಉತ್ತರ, ಅಥವಾ x - r = 0. ಈಗ ಮತ್ತೆ ಇದನ್ನ ಕಂಟಿನ್ಯೂ ಆಗಿ ಮಾಡೋಣ. ಈಗ 2x x ನ ಬೆಲೆಯನ್ನ ಕಂಡುಹಿಡಿಯಬೇಕಾಗಿದೆ. 2x = +15 ಅನ್ನ ಆ ಕಡೆ ಹೋದರೆ -15, ಅಥವಾ x -r, x - r ಇದೆ, x ಅನ್ನ -r ಅನ್ನ ಆ ಕಡೆ ಹೋದರೆ ಏನಾಯ್ತು +r. x -15 / 2 ಅನ್ನುವಂಥದ್ದು ಇದು ಒಂದು ಉತ್ತರ. ಎರಡು ಮೂಲಗಳನ್ನ ಬಂದಿವೆ.
ನಮಗೆ ಪ್ರಶ್ನೆ ಮಡಿಕೆಗಳ ಸಂಖ್ಯೆ ಅಂದ್ಮೇಲೆ 15 ವರಿ ಅಂತ ಇರೋದಿಲ್ಲ. ಹಾಗಾಗಿ ನಮ್ಮ ಉತ್ತರ ಇದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವುದು? 6 ಅನ್ನುವಂತ ಉತ್ತರ. ಈಗ ಮತ್ತೆ ಅದಕ್ಕೆ ಉತ್ತರವನ್ನು ಬರೀಬೇಕು. ಇಲ್ಲಿ ಪ್ಲೇಸ್ ಇದೆ. ಆ ದಿನ ತಯಾರಿಸಿದ ಸೇಮ್ ಅದೇ ಲೈನ್ ಅನ್ನ ಬರೀಬೇಕು. ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ ಸಮನಾಗಿದೆ ಏನಂತ ತಗೊಂಡಿವಿ? ಎಕ್ಸ್. ಎಕ್ಸ್ ಅಂದ್ರೆ ಎಷ್ಟು ಉತ್ತರ ಬಂದಿದೆ? 6. ಇದು 1ನೇ ಉತ್ತರ. 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರತಿ ಮಡಿಕೆಯ ವೆಚ್ಚ ಎಷ್ಟು ಅಂತ ಕೇಳಿದ್ದಾರೆ. ಎರಡನೇದು ಪ್ರತಿ ಮಡಿಕೆಯ ವೆಚ್ಚ ಕಂಪ್ಲೀಟ್ ಆಗಿ ಬರ್ಕೊಡ್ರಿ. ಪ್ರತಿ ಮಡಿಕೆಯ ವೆಚ್ಚ 2x + 3 ಅಂತ ತೆಗೆದುಕೊಂಡಿದ್ದೇವೆ. 2ಕ್ಕೆ 2 ಎಕ್ಸ್ ಅಂದ್ರೆ ಬೆಲೆಯನ್ನ ಆದೇಶಿಸಿ. ಈಗ ಎಕ್ಸ್ ಬೆಲೆಯನ್ನ ನಾವು ತುಂಬಬೇಕು. ಎಕ್ಸ್ ಅಂದ್ರೆ ಎಷ್ಟು ಕಂಡಿದ್ದೀವಿ? 6. 2 6 12 + 3. 12 + 3 ಅಂದ್ರೆ ಎಷ್ಟು? 15 ರೂಪಾಯಿ ಅಂತ. ಅಂದ್ರೆ ಆ ದಿನ ತಯಾರಿಸಿದ ಮಡಿಕೆಗಳ ಸಂಖ್ಯೆ 6. ಪ್ರತಿ ಮಡಿಕೆಯ ವೆಚ್ಚ ಎಷ್ಟು? ಒಂದೊಂದು ಮಡಿಕೆಯನ್ನು ತಯಾರು ಮಾಡ್ಲಿಕ್ಕೆ ಎಷ್ಟು? 15 ರೂಪಾಯಿ. ಆ ದಿನದಲ್ಲಿ ಒಟ್ಟು ವೆಚ್ಚ ಎಷ್ಟಾಗ್ಯದ? 90 ರೂಪಾಯಿ. ಅಂದ್ರೆ 15 6 90 ಅನ್ನುವಂತ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ಈ ವರ್ಗ ಸಮೀಕರಣದ ಎಲ್ಲ ಪ್ರಶ್ನೆಗಳಿಗೆ ಅಂದ್ರೆ ಎಲ್ಲ ವರ್ಡ್ಸ್ ಪ್ರಾಬ್ಲಮ್ಗಳಿಗೆ ಪರಿಹಾರವನ್ನು ಕಂಡುಹಿಡಿದ್ದೇನೆ. ಇದೇ ರೀತಿಯಾಗಿ ನಿರಂತರವಾಗಿ ನಾನು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋ ಪಾರ್ಟ್ 6 ಅನ್ನುವಂಥದ್ದು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನ ವಿವೇಚಿಸುವಂಥದ್ದು. ಎಲ್ಲರಿಗೂ ನಮಸ್ಕಾರ.